ಇವರು ಇಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದ್ರ ಅರ್ಥ ಏನು? ಪಂಚಮಸಾಲಿಗಳು ವಿರೋಧಿಗಳ, ಪಂಚಮಸಾಲಿಗಳ ಪರ ಇದ್ದಾರ? ಇವತ್ತಿಗೂ ಸ್ಪಷ್ಟ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು 2D ಕೊಟ್ಬಿಟ್ರು, 2C ಕೊಟ್ಬಿಟ್ರು. ಎಲ್ಲಿದೆ ಸ್ವಾಮಿ 2D 2C ಸರ್ಟಿಫಿಕೇಟ್ ಕೊಡ್ರಿ ನಮ್ಮ ಕೈಯಾಗ, ನಮ್ಮ ಮಕ್ಕಳಿಗೆ ಕೊಡ್ರಿ. ಇಲ್ಲ, ಬರ್ತಾ ಇಲ್ಲ 2D 2C ಸರ್ಟಿಫಿಕೇಟೇ ಇಲ್ಲ. ಇವತ್ತು ಮಾನ್ಯ ಅಧ್ಯಕ್ಷರೇ, ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರಿಸಿದ್ವಿ. ಪೂಜ್ಯರ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ. ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ, ಬಿಜೆಪಿಯವರು ಬಂದಿದ್ದಿಲ್ಲ. ಆದ್ರೆ ಇವತ್ತು ನೀವು ನಿನ್ನೆಯಿಂದ ಘಟನೆ ನೋಡಿದ್ರಿ, ಎಲ್ಲಾ ಬಿಜೆಪಿಯವರೇ, ಬಿಜೆಪಿ ಮಯ ತುಂಬಿತ್ತಲ್ಲ ವೇದಿಕೆ, ತುಂಬಿತ್ತದು. ಏನು ಯಾಕೆ ತುಂಬಿತ್ತು? ಇದನ್ನ ರಾಜಕೀಯವಾಗಿ ಒಂದು ಮುಖ್ಯಮಂತ್ರಿಗಳನ್ನ ವಿರೋಧಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರು ಘೋಷಣೆ ಮಾಡ್ತಾ ಇದಾರಲ್ಲ, ಲಿಂಗಾಯತರ ವಿರೋಧಿ ಸರ್ಕಾರನ, ಲಿಂಗಾಯತರ ವಿರೋಧ ಸರ್ಕಾರಿನ, ಲಿಂಗಾಯತರ ವಿರೋಧ ಸರ್ಕಾರ ಅಂತೇಳಿ ಇವ್ರು ಏನು ಸುಮ್ಮನೆ ಪಾಪ ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಕೆಲವಷ್ಟು ನಾಯಕರು ತಮ್ಮ ಪಟ್ಟಬದ್ಧ ಹಿತಾಸಕ್ತಿಗೆ ಸಮಾಜವನ್ನ ಬೇರೆ ಕಡೆಗೆ ಒಯ್ಯುವಂತ ಯತ್ನ ನಡೆದಿದೆ. ಇದು ನಮ್ಮ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂದು ಮಾನ್ಯ ಅಧ್ಯಕ್ಷರೇ, ಇವತ್ತು ನಮಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ನಮಗೆ ಸಮಯವನ್ನು ಕೊಟ್ಟರು. 3 ಬಾರಿ ಚರ್ಚೆಯನ್ನು ಮಾಡಿದ್ವಿ. ಇದೇ ಸುವರ್ಣಸೌಧದಲ್ಲಿ ಚರ್ಚೆ ಆಯ್ತು, ಬೆಂಗಳೂರು ಅವರ ಗೃಹ ಕಚೇರಿಯಲ್ಲಿ ಚರ್ಚೆ ಆಯ್ತು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದುಳಿದ ವರ್ಗದ ಆಯೋಗದ ಪೂರ್ವ ಪ್ರಮಾಣ ವರದಿ ಬರೋವರೆಗೂ ಸರ್ಕಾರ ಮೀಸಲಾತಿಯನ್ನ ಮಾಡುವಂತ ಹಕ್ಕೇ ಇಲ್ಲ, ಅಧಿಕಾರವೇ ಇಲ್ಲ. ಅಲ್ಲಿ ಯಾರೋ ಒಬ್ರು ವಕೀಲ ಕರ್ಕೊಂಡ್ಬಂದು ಹೇಳ್ತಾರೆ, ಇವರು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಉಪಯೋಗ ಮಾಡಬೇಕು. ಎಲ್ಲೈತಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ? ಯಾಕೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು, ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಯಾರು ಸೌದೋಗಿದೆ. ಮಾನ್ಯ ಅಧ್ಯಕ್ಷರೇ, ಇವರು ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು, ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಮಾಡಿದ್ರು. ಇವತ್ತು ಮೀಸಲಾತಿ ಸಿಗುವಂತ ಇದು ಆಗಲಿಲ್ಲ. ಇವತ್ತುವರೆಗೂ ಕೂಡ ಹಿಂದುಳಿದ ವರ್ಗದ ಆಯೋಗದ ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ವರದಿ ಬರಬೇಕು. ಸರ್ಕಾರ ತೀರ್ಮಾನ ಮಾಡುತ್ತೆ. ಸರ್ಕಾರ ಮುಂದೆ ಬರುವಂತ ಪ್ರಶ್ನೆಯೇ ಇಲ್ಲ. ಸರ್ವೋಚ್ಚ ಇನ್ನೂ ಕೂಡ ತಡೆಯಾಜ್ಞೆ ಇದೆ, ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಏನು ಅಪೂರ್ಣವಾದಂತ ವರದಿ ಇದೆ, ಆ ವರದಿ ಪೂರ್ಣ ಪ್ರಮಾಣಕ್ಕೆ ಬರಬೇಕು. ಪೂರ್ಣ ಪ್ರಮಾಣ ವರದಿ ತಗೊಂಡ್ರೆ ಏನಿಲ್ಲ ಸರ್ಕಾರ. ಮಾನ್ಯ ಅಧ್ಯಕ್ಷರೇ, ನಾನು ಹೇಳೋದಿದೆ. ಯಾಕೆ ನಾನು ಪೂರ್ಣ ಪ್ರಮಾಣದ ವರದಿ ಬರಬೇಕಲ್ಲ. ಇವತ್ತು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು 6 ತಿಂಗಳಲ್ಲಿ ವಿಚಾರ ಮಾಡಬೇಕು. ಮತ್ತೇನು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಶೀಘ್ರವೇ ನಮಗೆ 2N ನಾನು ಸದನದಲ್ಲಿ ಇವತ್ತು 2D ಬೇಡ ಅಂತ ಮಾಡ್ತಾರೆ. ಇವತ್ತು 2A ಬೇಕಾ 2D ಬೇಕಾ ಹೇಳಿ. ಜನರಿಗೆ ಹಾದಿ ತಪ್ಪಿಸುವಂತ ಕೆಲಸ, ಹಡಿಸುವಂತ ಕೆಲಸ, ಪಾಪ ರೈತರ ಮೇಲೆ ಅಂತ ಕರುಣೆ ತೋರ್ತಾರ. ನಾವೆಲ್ಲ ರೈತರ ಮಕ್ಕಳ ಮಾನ್ಯ ಅಧ್ಯಕ್ಷರೇ, ಇವರಿಂದ ಕಲಿಬೇಕಾಗಿಲ್ಲ.
ನಾವು ಎರಡನೇ ನಿಮಿಷ ಮುಗಿಸ್ತೇನೆ. ಆದ್ರೆ ರೈತರನ್ನು ಹೊಡೆದ್ರಲ್ಲಪ್ಪ. ಹುಚ್ಚರ್ಗತ್ತೆ ಅವ್ರಿಗೆ ಎರಡನೇ ನಿಮಿಷ ಮುಗಿಸ್ತೇನೆ. ನೀವು ಹುಚ್ಚರ ಮಾತಾಡ್ತೀರಿ, ನಾ ಯಾಕೆ ಹುಚ್ಚರ ಮಾಡ್ಲಿ? ನೀವು ಕರೆಕರತ್ತಿ, ನಿಮಗೂ ಹುಚ್ಚರ, ನೀವು ಹುಚ್ಚರತ್ತಿ, ರಾಜಕೀಯ ಮಾಡಕತ್ತೀರಿ. ಪಾಪ ರೈತರು ಕೂಡ ಹೊಡೆಸ್ತಾರೆ ನೀವು, ರೈತರು ನೀವು ಸರಿಯಾಗಿ ಮಾತಾಡ್ತೀರಿ. ನೋಡ್ತೀರಿ ಇಲ್ಲಿ ಏನ್ ನೋಡ್ತೀವಿ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲ ಬರ್ದು ಕೊಡ್ತೀರಿ ಸರ್ಕಾರದಿಂದ, ಮತ್ತೆ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯ ಪ್ರಯೋಜಕ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಸತ್ಯ ಹೇಳ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷ, ಮನೆ ಬಂದಂತೆ ಮಾತಾಡೋಕೆ ಅವಕಾಶ ಕೊಡ್ತೀರಾ? ಬಿಜೆಪಿ ಸತ್ಯ ಹೇಳೋದಕ್ಕೆ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಲಿಂಗಾಯತರ ಮೇಲೆ ಬಸವಣ್ಣನಿಗೆ ಹೊಳಿ ಯಾರು ಅಂತ ಹೇಳಿದ್ರು, ಬಸವಣ್ಣ ಹೇಳಿ ಅಂತ ಹೇಳಿದ್ರು. ಇವತ್ತು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ, ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ಯಾವ ಸರ್ಕಾರ? ಅದು ಕಾಂಗ್ರೆಸ್ ಸರ್ಕಾರ. ಬಸವಣ್ಣವರ ಭಾವಚಿತ್ರವನ್ನು ಹಾಕಿದವರು ಯಾರು? ಅದು ಕಾಂಗ್ರೆಸ್ ಸರ್ಕಾರ. ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು? ಅದು ಸಿದ್ದರಾಮಯ್ಯ. ಹೊಳಿ ಯಾರಂತ ಬಸವಣ್ಣ. ಬಸವಣ್ಣನ ಬಗ್ಗೆ ಗೌರವಿಲ್ಲ, ಲಿಂಗಾಯತರ ಬಗ್ಗೆ ಇವರು ಬಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾನ್ಯ ಲಾಠಿ ಚಾರ್ಜ್ ಮಾನ್ಯ ಅಧ್ಯಕ್ಷ, ರೈಟ್ ನಾವು ಮಾನ್ಯ ಅಧ್ಯಕ್ಷ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಏನ್ ಪಡಿಬೇಕು? ತನಿಖೆ ಆಗಲಿ, ಇವ್ರ ಮೇಲೆ ಕೇಸ್ ಕೇಸ್ ಮಾಡಬೇಕು. ಲಾಠಿ ಭಾಗ್ಯ ಕೊಟ್ಟ ಲಾಠಿ ಭಾಗ್ಯ ಮಾನ್ಯ ಅಧ್ಯಕ್ಷ, ನಾನು ಒಂದು ಕಡೆ ವಿನಂತಿ, ನಮ್ಮ ಲಾಠಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಲಾಠಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟಾರೆ. ಬಿಜೆಪಿ ಸರ್ಕಾರ ಭಾಗ್ಯ ಭಾಗ್ಯ ಲಾಠಿ. ಧನ್ಯವಾದಗಳು. ಧನ್ಯವಾದ ಅಧ್ಯಕ್ಷರೇ.